ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಆಚೆ ಕಡೆ ಎದ್ದು ಬಂದು ನೋಡಿದ್ರೆ ಸೂರ್ಯನೇ ಕಾಣಿಸಿಲ್ಲ. ನಾನೇ ಬೇಗ ಎದ್ಬಿಟ್ಟಿದ್ದೀನಿ ಅಂತ ಟೈಮ್ ನೋಡಿದ್ರೆ 8 ಗಂಟೆ ಆಗ್ಬಿಟ್ಟಿತ್ತು. ಹಂಗೆ ಟಕ ಅಂತ ರೆಡಿಯಾಗಿ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಅಡುಗೆ ಮನೆಗೆ ಹೋದೆ ನಾಷ್ಟ ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ ನನ್ನ ತಂಗಿ ಬಿಸಿ ಬಿಸಿ ಟೊಮಟೊ ಬಾತ್ ಮಾಡಿದ್ಲು. ಅದನ್ನು ತಿನ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಕೆಳಗಡೆ ಬಂದೆ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ. ಗಾಡಿ ಸ್ಟಾರ್ಟ್ ಮಾಡಿ ಹಂಗೆ ಕಂಪ್ನಿ ಕಡೆ ಒಂಟೆ. ಕಂಪ್ನಿಯಿಂದ ಆಚೆ ಬರೋಷ್ಟರಲ್ಲೇ ಕತ್ಲಾಗಿತ್ತು. ಇದೇನಪ್ಪ ಇಷ್ಟೊಂದು ಕತ್ಲಾಗೈತೆ, ಲೇಟಾಗಿ ಏನಾದರೂ ಬನ್ನ ಅಂತ ಟೈಮ್ ನೋಡಿದ್ರೆ ಇನ್ನೂ 5:15. ಹಂಗೆ ಯೋಚನೆ ಮಾಡ್ಕೊಂಡು ಮುಂದೆ ಬಂದಮೇಲೆ ಗೊತ್ತಾಯಿತು 3-4 ದಿನ ಸೈಕ್ಲೋನ್ ಇದೆ ಅಂತ. ಸರಿ ಅಂತ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ ಹೋಗಿ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆ ಕಡೆ ಬಂದೆ. ಬರೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಅದಾದಮೇಲೆ ನಮ್ಮ ಅಪ್ಪ ಅವರು ಮನೆ ನೋಡ್ಕೊ ಬಂದಿದ್ದು ಕಾರ್ ನೋಡಬೇಕು ಅಂತಂದರು. ಅದಕ್ಕೆ ಟೆಸ್ಟ್ ಡ್ರೈವ್ ಗಾಡಿನ ಮನೆ ಹತ್ರ ಹಾಕ್ಸ್ಕೊ ಬಂದಿದ್ದೆ. ಅವರು ಒಂದ್ಸಲ ಎಲ್ಲ ಒಳಗಡೆ ಕುತ್ಕೊಂಡು ಕಂಫರ್ಟ್ ಎಲ್ಲ ಚೆಕ್ ಮಾಡಿ ಓಕೆ ಅಂತಂದರು. ಎಲ್ಲರಿಗೂ ಇಷ್ಟ ಆಯಿತು ಕಾರು. ಇದೇ ಕಾರೇ ತಗೊಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲ ಮುಗಿದ್ಮೇಲೆ ನಮ್ಮಮ್ಮ ಬಿಸಿ ಬಿಸಿ ಚಪಾತಿನೂ ಮತ್ತು ಎಣ್ಣೆ ಬದನೆಕಾಯಿ ಸಾರು ಮಾಡಿ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಶಿವ ಅಂತ ಮಲ್ಕೊಂಡೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.